ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನನ್ನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಜಿ ಅವರಿಗೆ ವಂದಿಸುತ್ತಾ, ಯೋಗ ಗುರುಗಳು ನಾಗರಾಜ್ ಗುರುಜಿಗೆ ವಂದಿಸುತ್ತಾ, ಈಗ ಜೂಮ್ ವೇದಿಕೆಯಲ್ಲಿ ಇರುವ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ವಂದಿಸುತ್ತಾ, ಇವತ್ತು ನಾನು ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವ ವಿಷಯ ಟಿ ಲೋಬ್ಸಾಂಗ್ ಅವರು ಬರೆದ ಅನನ್ಯ ಸನ್ಯಾಸಿ, ಪರ ಕೃಷ್ಣಮೂರ್ತಿ ಅವರು ಅನುವಾದ ಮಾಡಿರುವರು ಅನನ್ಯ ಸನ್ಯಾಸಿ. ನಾವು ಕಳೆದ ಒಂದು ಅಧ್ಯಾಯದಲ್ಲಿ ಅವರ ಜೀವನ, ಯೋಗಿಯಾಗಿ ಅವರು ಹೇಗೆ ತಮ್ಮ ಜೀವನವನ್ನ ಸಾಗಿಸಿದ್ರು, ಅಲ್ಲಿ ಅವರು ಪಡೆದಂತ ಜ್ಞಾನ ಅದು ಹೇಗಿತ್ತು ಏನೋ ಅಂತ ಹೇಳಿ ನಾವು ತಿಳಿದುಕೊಂಡಿದ್ದೇವೆ. ಗೊತ್ತು, ಇದು ಪರ ಕೃಷ್ಣಮೂರ್ತಿ ಅವರು ಬರೆದಿರುವಂತ ಒಂದು ಅನನ್ಯ ಸನ್ಯಾಸಿ ಅನುವಾದ ಕೃತಿ. ಟಿ ಲೋಬ್ಸಾಂಗ್ ರವರು ಅವರ ಜೀವನವನ್ನು ಕುರಿತಿರ್ತಕ್ಕಂಥದ್ದು. ಈ ಒಂದು ಯು ಫಾರ್ ಎವರ್ ಅನ್ನೋ ಒಂದು ಕೃತಿಯನ್ನ ಇವರು ಪತ್ರಿಜಿಯವರು ಯಾವಾಗ ಅವರು ಆ ಪುಸ್ತಕವನ್ನು ಓದಿದ್ರು, ಅಂದಿನಿಂದ ಈ ಒಂದು ಆಧ್ಯಾತ್ಮಿಕ ಗುರು ಅಂತೇಳಿ ಅವರನ್ನ ಟಿ ಲೋಬ್ಸಾಂಗ್ ಅವ್ರನ್ನ ಅವರು ತಿಳ್ಕೊಂಡ್ರು. ಹಾಗೆ ಅವರ ಒಂದು ಅವರಿಗೆ ಈ ಒಂದು ಟಿ ಲೋಬ್ಸಾಂಗ್ ರವರು ಬರೆದಂತ ಯು ಫಾರ್ ಎವರ್ ಒಂದು ಕೃತಿ ಅವರಿಗೆ ಪ್ರಿಯವಾದ ಒಂದು ಕೃತಿಯಾಗಿತ್ತು. ಇದನ್ನ ಅನನ್ಯ ಸನ್ಯಾಸಿ ಅಂತೇಳಿ ಪರ ಕೃಷ್ಣಮೂರ್ತಿಯವರು ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ. ಈ ಒಂದು ಕೃತಿಯಲ್ಲಿ ಏನಿದೆ, ಈ ಒಂದು ಪುಸ್ತಕದಲ್ಲಿ ಅನನ್ಯ ಸನ್ಯಾಸಿ, ಈ ಪುಸ್ತಕ ಒಂದು ಇವರಿಗೆ ಚೀನಾ ಟಿಬೆಟ್ ನಲ್ಲಿ ವಾಸವಾಗಿರ್ತಾರೆ, ಹಿಮಾಲಯದಲ್ಲಿ. ಆವಾಗ ಅವರು ಒಂದು ಅಲ್ಲಿರುವಾಗ ಅವ್ರಿಗೆ ಚೀನಾ ದೇಶದ ಸೈನಿಕರು ಇವರು ರಹಸ್ಯಗಳನ್ನ ತಿಳಿಸ್ಲಿಲ್ಲ ಅಂತೇಳಿ ಅವರ 2 ಕಣ್ಣುಗಳನ್ನ ಕೀಳ್ತಾರೆ. ಆ ಕಣ್ಣುಗಳನ್ನ ಕಿತ್ತು ಚಿತ್ರಹಿಂಸೆಯನ್ನ ನೀಡ್ತಾರೆ. ಸನ್ಯಾಸಿ ಅವನು ಕಾಡಲ್ಲೇ ಹಾಗೆ ಜೀವನ ಸಾಗಿಸ್ತಿರ್ತಾರೆ. ಈ ಒಂದು ಇವರ ಒಂದು ಸನ್ಯಾಸತ್ವದ ಒಂದು ಜ್ಞಾನವನ್ನ ತಿಳಿದಂತ ಅನ್ಯ ಗ್ರಹದ ಜೀವಿಗಳು ಇವರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಅವರು ಇವರಿಗೆ ಒಂದು ಜ್ಞಾನವನ್ನ ಒದಗಿಸ್ತಾರೆ. ಈ ಒಂದು ವ್ಯಕ್ತಿ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನ ಹಂಚ್ಬೇಕು, ಇವರ ಜ್ಞಾನ ಎಲ್ಲರಿಗೂ ತಿಳಿಬೇಕು, ಇವ್ರಿಗೆ ಅಂತ ಒಂದು ಶಕ್ತಿ ಇದೆ ಅನ್ನೋದನ್ನ ಅನ್ಯ ಗ್ರಹದ ಜೀವಿಗಳು ಇವರನ್ನ ತಿಳಿದುಕೊಂಡು ಅವರ ಒಂದು ವಶಕ್ಕೆ ತೆಗೆದುಕೊಂಡು ಹೋಗ್ತಾರ. ಅವ್ರಿಗೆ ಕಣ್ಣು ಇಲ್ಲದೆ ಇದ್ರುನು ಆ ಒಳಗಣ್ಣಿನಿಂದ ಎಲ್ಲವನ್ನು ನೋಡುವಂತ ಒಂದು ಶಕ್ತಿಯನ್ನ ಅವ್ರಿಗೆ ಒದಗಿಸ್ತಾರ. ಇದು ಒಂದು ವೈಜ್ಞಾನಿಕವಾದಂತ ಒಂದು ವಿಚಾರ. ಈ ಎಲ್ಲವನ್ನ ಅವರು ತಿಳಿಸ್ತಾ ಹೋಗ್ತಾರೆ, ಹೇಗೆ ಅನ್ಯಗ್ರಹ ಜೀವಿಗಳು ಅವರಿಗೆ ಸಹಾಯ ನೀಡ್ತಾರೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ತಾ ಹೋಗ್ತಾರೆ. ನೀನು ಶ್ರೇಷ್ಠ ವ್ಯಕ್ತಿ, ನಿನಗೆ ಕಣ್ಣಿಲ್ಲದಿದ್ದರೂ ಈ ಒಂದು ನಾವು ನೀಡ್ತಕ್ಕಂಥ ಜ್ಞಾನದಿಂದ ನೀನು ಎಲ್ಲವನ್ನು ನೋಡಬಹುದು. ಮತ್ತೆ ನಿನಗೆ ಶ್ರೇಷ್ಠವಾದಂತ ಒಬ್ಬ ವ್ಯಕ್ತಿ ಸಿಗ್ತಾರೆ, ಅವ್ರ ಮುಖಾಂತರ ನೀನು ಈ ಜ್ಞಾನವನ್ನ ಅವರಿಗೆ ತಿಳಿಸಿ ಕೊಡ್ಬೇಕು ಅಂತಂದು ಹೇಳ್ತಾರೆ. ಆ ಒಂದು ಜ್ಞಾನವನ್ನ ಪಡೆಯಕ್ಕೆ ಬಂದಿರತಕ್ಕಂತ ಯುವ ಸನ್ಯಾಸಿ ಟಿ ಲೋಬ್ಸಾಂಗ್ ರವರು ಅವ್ರಿಗೆ ಈ ವೃದ್ಧ ಸನ್ಯಾಸಿಯು ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರ. ಹಿಮಾಲಯದಲ್ಲಿ ಇದ್ದುಕೊಂಡೆ ಅವ್ರಿಗೆ ಊಟದ ಜಾಸ್ತಿ ಆಹಾರದ ಅವಶ್ಯಕತೆ ಇರುವುದಿಲ್ಲ. ಯುವ ಸನ್ಯಾಸಿಗೆ ಮಾತ್ರ ಆಹಾರವನ್ನ ಸೇವಿಸ್ಲಿಕ್ಕೆ ಹೇಳ್ತಾರೆ. ಇವರು ಕೇವಲ ಬಾರ್ಲಿ ಗಂಜಿ ಸ್ವಲ್ಪ ಮಾತ್ರ ಸೇವನೆ ಮಾಡ್ತಾರೆ. ಆತರ ಮಾಡ್ತಾ ಒಂದು ಅವರ ಒಂದು ವ್ಯಕ್ತಿತ್ವವನ್ನ ಚೆನ್ನಾಗಿ ಇಟ್ಕೊಂಡಿರ್ತಾರ. ಇಂಥ ಒಂದು ಸಮಯದಲ್ಲಿ ಅವ್ರಿಗೆ ತಿಳಿಸ್ತಾ ಹೋಗ್ತಾರೆ ಹೇಗಿದೆ ಜ್ಞಾನ ಅಂತಕ್ಕಂಥದ್ದು. ಅವರ ಒಂದು ಎಲ್ಲ ಜ್ಞಾನವನ್ನ ಅವ್ರಿಗೆ ದಾರಿ ಎರಿತಾ ಹೋಗ್ತಾರೆ. ನೀ ಈ ಒಂದು ಜ್ಞಾನವನ್ನ ಇಡೀ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತಾನೆ ಪದೇ ಪದೇ ಹೇಳ್ತಾ ಹೋಗ್ತಾರೆ. ಆಗ
ಇಡೀ ಜಗತ್ತಿನಲ್ಲಿ ಎದಕ್ಕಿಂತಲೂ ಹೆಚ್ಚಿನ ಜ್ಞಾನಕ್ಕಿಂತ ಹೆಚ್ಚು ಯಾವ್ದದ್ದು ಧ್ಯಾನಕ್ಕಿಂತ ಹೆಚ್ಚಾದದ್ದು ಯಾವುದು ಇಲ್ಲ ಅಂತಾನೆ ಹೇಳ್ತಾರ. ಹಾಗೆ ತಿಳಿಸ್ತಾ ಅವರು ಹ್ಮ್ ಇಲ್ಲಿ ಬರ್ತಕ್ಕಂತ ಆ ಒಂದು ವಾತಾವರಣದಲ್ಲಿ ಹೇಗಿರುತ್ತೆ, ಅವ್ರು ಹೇಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಆ ಅನ್ಯ ಗ್ರಹದ ಜೀವಿಗಳು, ಇವರನ್ನ ತಗೊಂಡೋಗಿ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಹಾಗೆ ಅವರು ಹೇಳ್ತಾರೆ, ಈಗ ನಾವು ನಿಮ್ಮ ಬದುಕಿನ ಮೂಲದ ಕುರಿತು ಮಾಹಿತಿಯನ್ನು ನೀಡುವವರಿದ್ದೇವೆ. ಮುಂದೆ ಬರುವ ಜನಾಂಗದವರಿಗೆ ನೀವು ಅದನ್ನು ತಿಳಿಸಿ ಬರೆದಿಡಬೇಕಾಗಿದೆ. ಈಗ ಜನರು ಸತ್ಯವನ್ನು ಅರಿಯುವ ಸಂದರ್ಭ ಬಂದಿದೆ. ಎರಡನೆಯ ಹಂತಕ್ಕೆ ನಾವು ದೀಕ್ಷೆಯನ್ನು ನೀಡುವ ಮುಂಚೆ ಅವರೆಲ್ಲರೂ ದೇವರ ಕುರಿತು ತಿಳಿಯಬೇಕಾಗಿದೆ. ಮಾಸ್ಟರ್ಸ್, ಇಲ್ಲಿ ನಾವು ಒಂದು ಜ್ಞಾನವನ್ನ ತಿಳಿಬೇಕು, ಆ ಜ್ಞಾನವನ್ನು ಬೇರೆಯವ್ರಿಗೆ ಹಂಚಬೇಕು. ಈಗ ಸತ್ಯವನ್ನ ಅರಿಯುವಂತ ಒಂದು ಕಾಲ ಬಂದಿದೆ ಅಂತಾನು ಅವರು ಹೇಳ್ತಾರೆ. ವೃದ್ಧ ಸನ್ಯಾಸಿ ಯುವ ಸನ್ಯಾಸಿಗೆ ನಿನ್ನ ಬಗ್ಗೆ ಅನ್ಯಗ್ರಹ ಜೀವಿಗಳು ಹೇಳ್ತಾರೆ, ನನಗೆ ಕಣ್ಣಿಲ್ಲ, ಎಲ್ಲವನ್ನು ತೋರಿಸ್ತೇನೆ ಅಂತ ನೀವು ಹೇಳ್ತೀರಿ, ಅದು ಹೇಗೆ ಸಾಧ್ಯ ಅಂತಂದು ಕೇಳ್ತಾರೆ. ನಿನ್ನ ಬಗ್ಗೆ ನಮಗೆ ಎಲ್ಲವೂ ತಿಳಿದಿದೆ, ಈ ಕಾರಣದಿಂದಲೇ ನೀನು ಇಲ್ಲಿರುವೆ ಅಂತಾನು ಹೇಳ್ತಾರೆ. ಅವ್ರೆಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ, ಅವ್ರ ಕಾರಣದಿಂದಲೇ ನಿನ್ನನ್ನು ನಾವು ಕರೆದುಕೊಂಡು ಬಂದಿರುವೆವು, ನಿಮಗೆ ಜ್ಞಾನವನ್ನ ನಾವು ದಾರೆ ಎರೆಯುತ್ತೇವೆ. ಆ ಒಂದು ಜ್ಞಾನನ ಮುಖಾಂತರ ನಿಮಗೆ ಬರ್ತಕ್ಕಂತ ಒಬ್ಬ ಯುವ ಸನ್ಯಾಸಿಗೆ ಆ ಉದಾತ್ತ ಮನಸ್ಸಿನಿಂದ ಅವರಿಗೆ ಜ್ಞಾನವನ್ನು ನೀಡಿ ಅಂತಂದು ಹೇಳ್ತಾರೆ. ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ನೀನ್ ಯಾವುದಕ್ಕೂ ಭಯ ಪಡಬೇಡ ಎಂದು ಪರಿಚಿತ ಧ್ವನಿ ಅವ್ರಿಗೆ ಹೇಳ್ತಾರೆ. ಅಲ್ಲಿ ಅವರನ್ನು ಕರ್ಕೊಂಡು ಹೋಗಿರ್ತಕ್ಕಂತ ಒಂದು ಧ್ವನಿ ಹೇಳ್ತೈತಿ, ನೀ ಯಾವುದಕ್ಕೂ ಭಯ ಪಡಬೇಡ, ನಾವು ಇಲ್ಲಿ ಮಂತ್ರಾಲೋಚನೆಯ ಸಭೆಯಾಗಿದೆ, ನಿನಗೆ ಯಾವುದೇ ತೊಂದರೆಯಾಗೋದು, ನಿನಗೆ ಯಾವ ರೀತಿಯಲ್ಲಿ ಕಲಿಸುವುದೆಂದು ನಾವು ಚರ್ಚೆ ನಡೆಸ್ತಿದ್ದೇವೆ. ಅಲ್ಲಿ ಅವರು ವಿಚಿತ್ರವಾಗಿ ಮಾತನಾಡುತ್ತಿರ್ತಾರೆ, ವಿಚಿತ್ರವಾದ ವ್ಯಕ್ತಿಗಳಿರ್ತಾರೆ, ದೊಡ್ಡ ದೊಡ್ಡ ಆಕಾರದ ದೇಹಗಳ ವ್ಯಕ್ತಿಗಳು, ಚಿಕ್ಕ ಚಿಕ್ಕ ವ್ಯಕ್ತಿಗಳು ಎಲ್ಲ ಇರ್ತಿರ್ತಾರೆ. ಇವರು ಕಣ್ಣುಗಳು ಇರಲ್ಲ, ಅವ್ರು ಬರ್ತಕ್ಕಂಥದ್ದೆಲ್ಲ ಸೂಕ್ಷ್ಮಗಳು ಗೊತ್ತಾಗ್ತವೆ, ಅವ್ರು ಹೋಗ್ತಕ್ಕಂಥದ್ದು ಗೊತ್ತಾಗುತ್ತೆ. ಆ ಒಂದು ಗ್ರಹಿಸುವ ಶಕ್ತಿಯನ್ನ ಇವರಿಗೆ ಆ ಅನ್ಯ ಗ್ರಹದ ಜೀವಿಗಳು ನೀಡಿರ್ತಾರೆ. ಸಾಕ್ಷಿಯಾಗಿ ಗಮನಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಮುಕ್ತವಾದ ಚರ್ಚೆಯನ್ನು ಗ್ರಹಿಸದೆ ಹೋದಲ್ಲಿ ಅದು ಶಾರೀರಿಕ ಹಿಂಸೆಗೆ ಮುನ್ನುಡಿಯಾಗುತ್ತದೆ ಅಂತಂದು ಹೇಳ್ತಾರೆ. ಹಾಗೆ ಅವ್ರು ಹೇಳ್ತಾ, ಈಗ ನೀನು ಕಲಿತಕ್ಕಂಥದ್ದು ತುಂಬಾ ಇದೆ, ಕಾಯಿಲೆಯಿಂದ ನರಳುತ್ತಿರುವ ವೃದ್ಧನನ್ನು ನೀನು ಹಿಂಸೆ ಮಾಡುತ್ತಿರುವೆ, ಶಾಂತವಾಗಿ ಗೌತಮನ ಅನುಗ್ರಹ ನಿನ್ನ ಮೇಲಿರಲಿ, ನಿನ್ನೊಳಗೆ ಅದು ಆಶ್ರಯ ಪಡೆಯಲಿ, ನಿನ್ನ ಪ್ರಯಾಣ ಸುಖಕರವಾಗಿರಲಿ ಮತ್ತು ನಿನ್ನ ವ್ಯಾಪಾರವು ಪ್ರಗತಿ. ಅವ್ರು ಹೇಳ್ತಾರೆ, ಅಲ್ಲಿ ಬರ್ತಕ್ಕಂತ ಹಿಮಾಲಯದಲ್ಲಿ ಬರ್ತಕ್ಕಂತ ವ್ಯಾಪಾರಿಗಳೆಲ್ಲ ಹೋಗ್ತಿರ್ತಾರೆ, ಅವರು ಇವರನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರ. ಆವಾಗ್ಲೂ ಅವ್ರು ಹೇಳ್ತಾರೆ, ಎಲ್ಲವನ್ನು ತಿಳಿಸ್ಕೊಡ್ತಾರೆ, ಯಾಕೆ ಅವ್ರು ಬಂದು ಇವ್ರಿಗೆ ಬಾರ್ಲಿ ಗಂಜಿ ಅದೆಲ್ಲ ಒಂದು ಏನೇನು ಬೇಕು ಈ ಒಂದು ವೃದ್ಧ ಸನ್ಯಾಸಿಗೆ ಒದಗಿಸಿ ಹೋಗ್ತಿರ್ತಾರ. ಅದೇ ರೀತಿ ಇವರ ಹತ್ತಿರ ಈ ಒಂದು ಯುವ ಸನ್ಯಾಸಿ ಕಲೀಲಿಕ್ಕೆ ಬಂದಿರ್ತಾರೆ. ನನ್ನ ಕಾರ್ಯ ಮುಗಿಯುವವರೆಗೂ ನಾನು ಸಾಯುವುದು ನಿಷಿದ್ಧ ಅಂತಾನು ಹೇಳ್ತಾರೆ. ಆ ವೃದ್ಧ ಸನ್ಯಾಸಿ ಹೇಳ್ತಾರೆ, ನಿನಗೆ ಎಲ್ಲ ಜ್ಞಾನವನ್ನು ದಾರೆ ಎರೆಯುವವರೆಗೂ ನಾನು ಸಾಯುವುದು ನಿಷಿದ್ಧವಾಗಿದೆ ಅಂತ ಯುವ ಸನ್ಯಾಸಿಗೆ ಹೇಳ್ತಾರೆ. ತನ್ನ ಉಡುಪಿನಲ್ಲಿ ಇದು ನನ್ನ ಮತ್ತು ನಿನ್ನ ಬದುಕಿಗಿಂತಲೂ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವುದರಿಂದ ನಿನ್ನ ಗಮನ ಅತ್ತಿತ್ತ ಸರಿಯಲು ಅವಕಾಶ ಮಾಡಿಕೊಡಬೇಡ. ಅಂದ್ರ ಅವರು ವೃದ್ಧ ಸನ್ಯಾಸಿ ಹೇಳ್ತಾರೆ, ಇದು ನನ್ನ ಮತ್ತು ನಿನ್ನ ಬದುಕಿಗಿಂತಲೂ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವುದರಿಂದ ನಿನ್ನ ಗಮನ ಅತ್ತಿತ್ತ ಸರಿಯಲು ಅವಕಾಶ ಮಾಡಿಕೊಡಬೇಡ. ಅಂದ್ರೆ ನೀನು ಗಮನ ಒಟ್ಟು ಈ ಒಂದು ಅಧ್ಯಾಯವನ್ನು ಕೇಳು, ಈ ಒಂದು ಜ್ಞಾನವನ್ನು ತಿಳಿದುಕೋ, ನಾನು ಹೇಳ್ತಕ್ಕಂಥದ್ದು ಎಲ್ಲವೂ ಸತ್ಯವಾಗಿರುವಂತದ್ದು. ಅಲ್ಲಿ ಅನ್ಯ ಗ್ರಹಗಳು ಏನೆಲ್ಲ ನನಗೆ ಜ್ಞಾನವನ್ನ ಪ್ರಚುರಪಡಿಸಿದ್ರು ಆ ಜ್ಞಾನವನ್ನ ನಿಮಗೆ ದಾರೆ ಎರೆಯುತ್ತಿದ್ದೇನೆ ಅಂತಂದು ಹೇಳ್ತಾರ. ಅವಾಗ ಆ ಯುವ ಸನ್ಯಾಸಿ ಅತ್ಯಂತ ಏಕಾಗ್ರತೆಯಿಂದ ವಿಷಯನ ಗ್ರಹಿಸ್ತಾ ಹೋಗ್ತಾರೆ. ನಿನಗೆ ನೋಡಲು ಸಾಧ್ಯವಾಗುತ್ತದೆ ಎಂದು
ಆ ಧ್ವನಿ ಹೇಳ್ದ ಅಂದ್ರೆ ನೀನ್ ಏನೆಲ್ಲವನ್ನು ಹೊರಗಿನಿಂದ ನೀನು ಕಣ್ಣು ಇಲ್ದೇ ಇದ್ರು ನೋಡಲು ಸಾಧ್ಯ ಆಗುತ್ತೆ ಅಂತಂದು ಅನ್ಯ ಗ್ರಹದವರು ಹೇಳ್ತಾರೆ ಅವ್ರಿಗೆ. ಭೂತಕಾಲದ ಎಲ್ಲ ಸಂಗತಿಗಳು ನಿನ್ನ ಜಗತ್ತಿನ ಸೃಷ್ಟಿ ದೇವತೆಗಳ ಮೂಲ ಮತ್ತು ರಥಗಳು ಏಕಾಗಿ ಆಕಾಶದಲ್ಲಿ ಬೆಳಕನ್ನು ಮೂಡಿಸುತ್ತವೆ ಇತ್ಯಾದಿ ಎಲ್ಲವನ್ನು ಕಾಣಬಲ್ಲೆ. ಅಂದ್ರೆ ಆಕಾಶದಲ್ಲಿ ಏನು ದೇವತೆಗಳೆಲ್ಲ ಓಡಾಡ್ತಿರ್ತಾರೆ, ಜಗತ್ತಿನ ಸೃಷ್ಟಿ ಚೇತನಗಳ ಬಗ್ಗೆ ತಿಳಿಸ್ತಿರ್ತಾರೆ, ಅವೆಲ್ಲವನ್ನು ನಿನಗೆ ತಿಳಿಸ್ತೇವೆ ಅಂತಂದು ಹೇಳ್ತಾರೆ. ನನಗೆ ನಿನ್ನ ಬಗ್ಗೆ ಎಲ್ಲಾ ಸಂಗತಿಗಳು ನಿನಗೆ ತಿಳಿದಿರೋಕಂತಲೂ ಹೆಚ್ಚು ತಿಳಿದ. ಅಂದ್ರೆ ಆ ವೃದ್ಧ ಸನ್ಯಾಸಿ ಕಣ್ಣುಗಳನ್ನು ಕಳೆದುಕೊಂಡಿರ್ತಾನ, ಅವ್ರಿಗೆ ನನ್ನಿಂದ ಏನು ಸಾಧ್ಯ ಅಂತ ಅವ್ರು ಅನ್ಕೊಂಡಿರ್ತಾರ. ಆದ್ರೆ ಅವ್ರು ಹೇಳ್ತಾರ ನಿನ್ನಿಂದ ಎಲ್ಲವೂ ಸಾಧ್ಯ ಇದೆ, ನಿನಗಿಂತಲೂ ನಮಗೆ ನಿನ್ನ ಬಗ್ಗೆ ಹೆಚ್ಚಾಗಿ ತಿಳಿದಿದೆ ಅಂತಾನು ಹೇಳ್ತಾರ. ಹಾಗೆ ಹೇಳ್ತಾ ಅವರು ಒಂದು ಜ್ಞಾನವನ್ನ ಇವರಿಗೆ ದಾರೆ ಎರೆಯುತ್ತಾರೆ. ಆದರೆ ತಲೆ ಅದನ್ನು ಕೊಳ್ಳಲಾಗದೆ ಮೌನವಾದೆನು. ನನ್ನ ಒಂದು ಹಣೆಯ ಮೇಲೆ ಅನೇಕ ರೀತಿಯ ತಂತಿಗಳು ಹೊರಚಾಚಿದ್ದು. ಅಂದ್ರೆ ಅಲ್ಲಿ ಅನ್ಯ ಗ್ರಹದ ಜೀವಿಗಳು ಅವರಿಗೆ ಜೋಡಣೆ ಮಾಡಿದ್ರು ಅಂತ ಒಂದು ಜ್ಞಾನದ ಇವನ್ಗಳನ್ನೆಲ್ಲ. ಆ ತಂತಿಗಳು ನನ್ನ ಪಕ್ಕದಲ್ಲಿದ್ದ ಲೋಹದ ಪೆಟ್ಟಿಗೆಗೆ ಸಂಪರ್ಕ ಕಲ್ಪಿಸಿದ್ವು. ಅವ್ರಿಗೆ ಒಂದು ತಂತಿಗಳನ್ನ ಜೋಡಿಸಿದ್ರು, ಆ ಲೋಹದ ಸಂಪರ್ಕವನ್ನು ಕಲ್ಪಿಸಿದ್ರು. ನನ್ನ ಕಣ್ಣುಗಳಿಂದ ಚಾಚಿದ್ದ ನರಗಳು ಮತ್ತು ಪೆಟ್ಟಿಗೆ ಸಂಪರ್ಕ ಕಲ್ಪಿಸಿದ್ದೆಂದು ಯೋಚಿಸಿದನು. ಅತ್ಯಂತ ಭಯದಿಂದ ನಾನು ಅದನ್ನು ಕೀಳಲು ಹೋದಾಗ ನನ್ನ ಬೆರಳನ್ನು ಆಡಿಸಲಾಗಲಿಲ್ಲ. ಹಾಗಾಗಿ ಅಲ್ಲಿಯೇ ಹೊರಗಿಕೊಂಡು ಉಂಟಾಗುತ್ತಿರುವುದೆಲ್ಲವನ್ನು ದೃಷ್ಟಿಸುತ್ತಿದ್ದನು. ಅವ್ರಿಗೇನೋ ಒಂದು ತಂತಿಗಳನ್ನ ಅಳವಡಿಸಿದ್ರು, ಅವುಗಳನ್ನ ಅವರು ಕೀಳ್ಲಿಕ್ಕೆ ಹೋಗ್ತಾರೆ ವೃದ್ಧ ಸನ್ಯಾಸಿ, ಆದ್ರೆ ಅದರಿಂದ ಬಿಡಿಸ್ಕೊಳಕ ಆಗಲ್ಲ. ನನ್ನ ಭಾಷೆಯಲ್ಲಿ ಮಾತನಾಡ ಸಾಮಾನ್ಯ ವ್ಯಕ್ತಿಯು ನನ್ನ ಬಳಿ ಇದ್ದ ಪೆಟ್ಟಿಗೆಯನ್ನು ಸ್ವಲ್ಪ ಸರಿಸಿದನು. ನನಗೆ ಚಲಿಸಲು ಸಾಧ್ಯವಿದ್ದಲ್ಲಿ ಆಗ ನಾನು ಹಿಮ್ಮೆಟ್ಟುತ್ತಿದ್ದೆನು. ನನ್ನ ದೃಷ್ಟಿಗೆ ಅವನ ಹಸ್ತಕ್ಷೇಪ ಮಾಡುತ್ತಿದ್ದಾನೆಂದು ಭಾವಿಸಿದನು. ಅವನು ಪೆಟ್ಟಿಗೆಯನ್ನು ಸ್ವಲ್ಪ ಸರಿಸಿದಾಗ ನಮಗೆ ಹಿಂಭಾಗದಲ್ಲಿದ್ದವರು ಕಾಣಿಸತೊಡಗಿದರು. ಅಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ದರು. ಅವರಲ್ಲಿ ಒಬ್ಬನು ಬೆಳ್ಳಗಿದ್ದನು, ಮತ್ತೊಬ್ಬನು ಮಂಗೋಲಿಯನ್ ತರಹ ಹಳದಿಯಾಗಿದ್ದನು. ಅವರು ರೆಪ್ಪೆಗಳನ್ನು ಅಲುಗಾಡಿಸದೆ ನನ್ನ ಬಗ್ಗೆ ಗಮನ ಹರಿಸದೆ ನಿಂತಿದ್ದರು. ಅವರು ಇಡೀ ಪ್ರಕ್ರಿಯೆ ಬಗ್ಗೆ ಬೇಸರಗೊಂಡಿರುವಂತೆ ಕಾಣುತ್ತಿದ್ದರು. ಇವರು ನನ್ನ ಸ್ಥಿತಿಯಲ್ಲಿ ಇದ್ದಿದ್ದರೆ ಬೇಸರಗೊಳ್ಳುತ್ತಿರಲಿಲ್ಲವೆಂದು ಭಾವಿಸಿದೆ. ಇದು ಕೇವಲ ಅಲ್ಪ ಸಮಯದವರೆಗೆ ಮಾತ್ರ ಕಾಣಿಸುತ್ತದೆ. ಅಲ್ಲಿ ಅವರೆಲ್ಲ ಒಂದು ದೊಡ್ಡ ಬಂದು ಅವ್ರು ನೋಡ್ತಾ ಇದ್ರು. ಅವರು ಏನೋ ದೃಷ್ಟಿಯನ್ನ ಅಲ್ಲಾಡಿಸದೇನೆ ಅವರು ನೋಡ್ತಾ ಇದ್ರು. ಇವ್ರಿಗೆ ಏನು ವಿಚಿತ್ರ ಅಂತೇಳಿ ಅದೆಲ್ಲ ಕಾಣ್ತಾ ಇತ್ತು. ಕಣ್ಣಿಲ್ದೇ ಇದ್ರು ಅವ್ರಿಗೆಲ್ಲ ಗೊತ್ತಾಗ್ತಾ ಇತ್ತು. ಸದ್ಯಕ್ಕೆ ನೀನು ಚಲಿಸಲು ಆಗುವುದಿಲ್ಲ, ಹಾಗೆ ನಿನಗೆ ಸ್ವಾತಂತ್ರ್ಯ ನೀಡಿದರೆ ನಿನಗೆ ನೀನೇ ತೊಂದರೆಗೆ ಅಂದ್ರೆ ಅವರು ಚಲಿಸ್ತಾ ಇರೋ ತರ ಇವರನ್ನ ಆ ತಂತಿ ಎಲ್ಲ ಸಂಪರ್ಕದಿಂದ ಜೋಡಿಸಿರ್ತಾರೆ. ಅವ್ರು ಎಲ್ಲಿಗೂ ಹೋಗಕ್ಕಾಗಲ್ಲ, ಹೇಗೆ ಮಲಗಿರ್ತಾರೆ ಹಾಗೆ ಮಲಗಿರ್ಬೇಕು ಅಂತ ಒಂದು ಅನ್ಯ ಗ್ರಹದ ಒಬ್ಬ ವ್ಯಕ್ತಿ ಅವ್ರಿಗೆ ಈ ವಿಷಯನ ತಿಳಿಸ್ತಾರ. ನನ್ನ ಸುತ್ತಲೂ ಅನೇಕರು ತಿರುಗಾಡುತ್ತಿದ್ದು ಅನೇಕ ರೀತಿಯ ಸಾಧನಗಳು ಇದ್ದವು. ನನಗೆ ಅದು ಮುಖ್ಯವೆನಿಸದೆ ಅದರೆಡೆಗೆ ಗಮನ ನೀಡಲು ಹೋಗಲಿಲ್ಲ. ಅದು ನನ್ನ ತಿಳುವಳಿಕೆಗೆ ಮೀರಿದ ಸಂಗತಿಯಾಗಿತ್ತು. ಅಲ್ಲಿ ಏನು ಅವರು ಒಂದು ಅಳವಡಿಸಿದ್ರು, ಆ ಒಂದು ಇದು ಅಲ್ಲಿ ಎಲ್ಲ ಓಡಾಡ್ತಕ್ಕಂಥವ್ರು ಗೊತ್ತಾಗ್ತಾ ಇತ್ತು. ಆದ್ರೆ ಹೆಚ್ಚಾಗಿ ಅದ್ರ ಕಡೆಗೆ ಗಮನ ಹರಿಸದೆ ನಾನು ನನ್ನ ಪಾಡಿಗೆ ನಾನಿದ್ದೆ. ಚೈತನ್ಯ ಯಾವುದೂ ಇರದೆ ಜಡ ಸ್ಥಿತಿಯಲ್ಲಿದ್ದನು. ಯಾವುದೇ ರೀತಿಯ ಚಿಂತೆಯೂ ಇರಲಿಲ್ಲ. ನನ್ನ ಭಾಷೆಯಲ್ಲಿ ಮಾತನಾಡಿದ ವ್ಯಕ್ತಿಯ ಪ್ರಕಾರ ಈಗ ನನಗೆ ನಿದ್ರೆಯನ್ನು ಬರಿಸಿ ಸ್ವಲ್ಪ ಚೈತನ್ಯ ಮೂಡಿದ ನಂತರ ವಾಸ್ತವಿಕವಾಗಿ ತೋರಿಸಬೇಕಾದದನ್ನು ತೋರಿಸುತ್ತಾನೆ. ಅಂದ್ರೆ ಅಲ್ಲಿ ಏನು ಆಗ್ತಿದೆ ಅದನ್ನ
ಇವರೆಲ್ಲ ನೋಡ್ತಾ ಇದಾರೆ. ಅವ್ರು ಹೇಳೋದನ್ನ ಕೇಳುವುದಷ್ಟೇ ಇವರ ಒಂದು ಕೆಲಸ ಆಗಿರ್ತತಿ. ಅಲ್ಲಿನ ಪ್ರಕ್ರಿಯೆ ಮೂಲಕ ಮ್, ಬೆರಳಿನ ತುದಿಯಿಂದಲೇ ಅವನು ನನಗೆ ನಿದ್ದೆ ಬರಿಸಿದನು. ಅಂದ್ರೆ ಹಿಂಗ ಅವ್ರು ಏನ ಸಂಪರ್ಕವನ್ನು ಜೋಡಿಸಿರ್ತಾರ, ಅವ್ರು ಹಿಂಗ ಒಂದು ಬೆರಳನ್ನ ಹಿಂಗ ಇವ್ರಿಗೆ ತಾಕ್ಸಿದ್ರ ಸಾಕು, ಅವ್ರ ತಕ್ಷಣ ಅವ್ರ ನಿದ್ದೆಗೆ ಜಾರ್ತಿದ್ರು ಅಂತ ಒಂದು ಜ್ಞಾನವನ್ನ ಅವ್ರು ಇವ್ರಿಗೆ ಮಾಡ್ತಾ ಇದ್ರು. ಅವರು ಮಹಿಳೆಯರು ಎಂದು ಅಂದ್ರೆ ಅವ್ರು ಏನಲ್ಲಿ ಇವ್ರ ಹತ್ರ ಜ್ಞಾನವನ್ನು ನೀಡ್ಲಿಕ್ಕೆ ಬಂದಿದ್ರು, ಅವರು ಮಹಿಳೆಯರು ಅಂತ ತಿಳಿತು. ನನ್ನ ಬಳಿ ಬಂದು ನನ್ನನ್ನು ಅವರು ನಗ್ನವಹಿಸಿದ್ರು. ಒಬ್ಬ ಟಿಬೇಟಿಯನ್ ಮಾಂಕ್ ನಮ್ಮ ಮತ್ತು ಹೆಣ್ಣಿಗೆ ಭಯ ಪಡುತ್ತಿದ್ದ ನನ್ನನ್ನು ಬೆತ್ತಲೆಗೊಳಿಸಿದರು. ನಾನು ಏನೂ ಮಾಡುವ ಆಗಿರಲಿಲ್ಲ. ಅಕ್ಕಪಕ್ಕದಲ್ಲಿದ್ದ ನಿಂತಿದ್ದ ಅವರು ಗಾಬರಿಯಾಗತೊಡಗಿದರು. ನಾನು ಈ ಮಹಿಳೆಯರ ಕೈ ಕೆಳಗೆ ಶಕ್ತಿಹೀನನಾಗಿದ್ದೆ. ಅಂದ್ರೆ ಅಲ್ಲಿ ಮಹಿಳೆಯರು ಕೂಡ ಬರ್ತಾ ಇದ್ರು, ಅನ್ಯಗ್ರಹದ ಜೀವಿಗಳು ಮಹಿಳೆಯರು ಬರ್ತಿದ್ರು. ಇವರ ಒಂದು ಯೋಗಕ್ಷೇಮ ಎಲ್ಲವನ್ನು ವಿಚಾರಿಸ್ತಿದ್ರು. ಇವ್ರಿಗೆ ಏನನ್ನ ಸಂಪರ್ಕವನ್ನು ಹೊಂದಿಸ್ಬೇಕು ಅದನ್ನೆಲ್ಲವನ್ನು ಮಾಡ್ತಾ ಇದ್ರು. ನನ್ನನ್ನು ಪಕ್ಕಕ್ಕೆ ತಿರುಗಿಸಿ ಹೇಳಲಾಗದ ಸ್ಥಳದಲ್ಲಿ ಇವರೆಲ್ಲ ಅವ್ರ ಏನ ಒಂದು ಸಂಪರ್ಕವನ್ನ ಜೋಡಿಸ್ತಾ ಇದ್ರು. ಪ್ರಾಣವನ್ನು ದ್ರಾವಣವನ್ನು ಸುರಿತಾ ಇದ್ರು. ಅಲ್ಲಿ ಅವ್ರಿಗೆ ಏನು ದ್ರಾವಣಗಳನ್ನು ಜೋಡಿಸ್ಬೇಕು ಇದನ್ನೆಲ್ಲವನ್ನು ಮಹಿಳೆಯರೆಲ್ಲ ಮಾಡ್ತಾ ಇದ್ರು. ಈ ಎಲ್ಲ ಜ್ಞಾನವನ್ನು ಅವರು ಯುವ ಸನ್ಯಾಸಿಗೆ ತಿಳಿಸ್ತಾ ಹೋಗ್ತಾರೆ. ನಿನ್ನ ಶರೀರವನ್ನು ಶುದ್ಧಗೊಳಿಸುವ ಪ್ರಕ್ರಿಯೆ ಅದಾಗಿದೆ. ನಳಿಕೆಯನ್ನು ಒಳಗೆ ಹಾಕಿ ಒಳಗಡೆ ಶುದ್ಧಗೊಳಿಸಬೇಕು. ಒಳಗೆ ಅನೇಕ ರೀತಿಯ ವಿದ್ಯುತ್ ಸಂಪರ್ಕಗಳನ್ನು ಸರಿಗೊಳಿಸಬೇಕಾಗಿತ್ತು. ಇದರಿಂದ ಕೇವಲ ಒಂದೆರಡು ಗೆರೆಗಳು ಉಳಿದುಕೊಳ್ಳುವ ಅಂದ್ರೆ ಅವ್ರಿಗೆ ಎಲ್ಲವನ್ನು ಸಂಪರ್ಕ ಜೋಡಿಸಿ ಒಳಗಿನಿಂದ ಎಲ್ಲ ಸರಿಪಡಿಸ ದೇಹವನ್ನ ಶುದ್ಧಗೊಳಿಸಬೇಕಿತ್ತು. ಆ ಒಂದು ಇದರಿಂದ ಎಲ್ಲಾ ಭಾಗದಲ್ಲಿ ನಳಿಕೆಗಳನ್ನ ಜೋಡಿಸಿದ್ರು ಅವರು. ಶರೀರವು ಆತ್ಮ ದೇಗುಲವಾಗಿದೆ ಮತ್ತು ಶುದ್ಧವಾಗಿದೆ. ಶರೀರ ಆತ್ಮ ದೇಗುಲ ಮತ್ತು ಅದು ಶುದ್ಧವಾಗಿದೆ ಅಂತಂದು ಅವರು ಹೇಳ್ತಾರೆ. ನನಗೆ ಚಲಿಸಲು ಆಗುತ್ತಿಲ್ಲ ಏಕೆ? ನನಗೆ ನೋಡಲು ಏಕೆ ಬಿಡುತ್ತಿಲ್ಲ? ಇದೊಂದು ಹಿಂಸೆಯಾಗಿದೆ. ನೀನು ಚಲಿಸಲು ಆಗುವುದಿಲ್ಲ ಏಕೆಂದ್ರೆ ಸಂಬಂಧಪಟ್ಟ ತಂತಿಗಳನ್ನು ನೀನು ಎಳೆದು ಹಾಕಿ ನಿನಗೆ ನೀನೇ ತೊಂದರೆ ಅನುಭವಿಸುವೆ ಅಥವಾ ಈ ಸಾಧನಕ್ಕೆ ಧಕ್ಕೆ ಮಾಡುವೆ. ನಿನ್ನನ್ನು ಹೊರಗೆ ಬಿಡುವಾಗ ಪುನಃ ನೀನು ಕುರುಡನಾಗುವೆ. ಇಲ್ಲಿ ಸಾಧನ ಸಹಾಯದಿಂದ ನೀನು ನೋಡಿದಷ್ಟು ನೆನಪು ಕಳೆದುಕೊಳ್ಳುವೆ. ಇಲ್ಲಿ ನೀನು ಸುಖ ಪಡುವುದಕ್ಕೆ ಇರುವುದಲ್ಲ, ಇಲ್ಲಿ ನೀನು ಜ್ಞಾನದ ಉಗ್ರಾಣವಾಗಬೇಕು. ಅದರಿಂದ ಇನ್ನಷ್ಟು ಜನರು ನಿನ್ನಿಂದ ಜ್ಞಾನ ಸಂಗ್ರಹ ಮಾಡುವುದಿದೆ. ಸಾಮಾನ್ಯವಾಗಿ ಜ್ಞಾನವನ್ನು ಬರೆದಿಡುತ್ತಾರೆ, ಆದರೆ ಅದು ಮತ್ತೊಂದು ಪವಿತ್ರ ಗ್ರಂಥವಾಗಬಾರದು ಎನ್ನುವುದೇ ನಮ್ಮ ಗುರಿ. ನೀನು ಗಳಿಸಿದ ಜ್ಞಾನವನ್ನು ಮತ್ತೊಬ್ಬರಿಗೆ ವರ್ಗಾಯಿಸು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನೀನು ನನ್ನ ಉದ್ದೇಶಕ್ಕಾಗಿ ಇರುವುದಲ್ಲದೆ ನಿನಗಾಗಿ ಅಲ್ಲ. ಅಂದ್ರೆ ಅವರು ಇಲ್ಲಿ ನಾವ್ ಏನನ್ನು ಮಾಡ್ತೇವೆ ಆ ಜ್ಞಾನವನ್ನು ನೀನ್ ಪಡೆಯೋದಷ್ಟೇ ನಿನ್ನ ಕೆಲಸ. ನೀನು ಇಲ್ಲಿರ್ತಕ್ಕಂಥ ಜ್ಞಾನವನ್ನ ಪಡೆದು ನೀನು ಮತ್ತೆ ಬೇರೆಯವರಿಗೆ ಹಂಚ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಜ್ಞಾನವನ್ನ ಅವರು ತಿಳಿತಾ ನಂತರದ ಅಲ್ಲಿಯೇ ಮತ್ತಷ್ಟು ಹುಡುಕಿ ರಾತ್ರಿಯನ್ನು ಕಳೆಯಲು ಸಾಕಷ್ಟು ಕಟ್ಟಿಗೆ ಮತ್ತು ಅಂದ್ರೆ ಯುವ ಸನ್ಯಾಸಿ ಜ್ಞಾನವನ್ನು ಎಲ್ಲಾ ಕೇಳ್ತಾ ಇದ್ದಾರೆ. ಕೇಳ್ತಾ ರಾಶಿ ಹಳೆಯ ಬಟ್ಟೆ ಅವ್ರು ಏನು ಹೊರಗಡೆ ಹೋದಾಗೆಲ್ಲ ಅಲ್ಲಿ ಇರ್ತಕ್ಕಂತ ಇವ್ರಿಗೆ ಬೇಕಾದಂತ ವಸ್ತುಗಳು ಪರಿಕರಗಳೆಲ್ಲವನ್ನು ಪಡೀತಾರೆ. ಆ ಜ್ಞಾನವನ್ನು ಪಡೆದ ವೃದ್ಧರು ಅವರು ಒಂದು ಒಳಗಡೆ ಹೋಗಿ ಮಲಗಲಿಕ್ಕೆ ಹೋಗ್ತಾರೆ. ಅವಾಗ ಯುವ ಸನ್ಯಾಸಿ ತನಗೆ ಬೇಕಾದ ಎಲ್ಲವನ್ನು ಸಾಮಗ್ರಿಗಳನ್ನ ಅವನು ಜೋಡಿಸ್ಕೊಂಡು ಅವನು ಅಲ್ಲಿರ್ತಕ್ಕಂಥ ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡ್ಕೊಳ್ತಾರೆ. ಹೀಗೆ ಒಂದು ಸನ್ಯಾಸಿ ವೃದ್ಧ ಸನ್ಯಾಸಿ ಆ ಒಂದು ಯುವ ಸನ್ಯಾಸಿಗೆ ಎಲ್ಲ ಜ್ಞಾನವನ್ನು ಧಾರೆ ಇರತಕ್ಕಂತ ಒಂದು ಕೆಲಸ ಮಾಡ್ತಾನೆ. ಈ ಒಂದು ಇವತ್ತಿಗೆ ಈ ಒಂದು 2ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ರಂಗನಾಥ್ ಗುರುಜಿಯವರಿಗೆ ಮತ್ತೆ ಮಹಾವತಾರ್ ಫೌಂಡೇಶನ್ಗೆ ಇದುವರೆಗೂ ಕೇಳಿದಂತ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತವಾದ ಧನ್ಯವಾದಗಳು. ಎಸ್ ಜಗದೀಶ್ ಅವರೇ.
ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ರಿ. ಅದು ಅನನ್ಯ ಸನ್ಯಾಸಿ ಇದು 2ನೇ ಭಾಗ. ಸೊ ಅದೇ ರೀತಿಯಲ್ಲಿ ಇದು ಎಷ್ಟು ಭಾಗದಲ್ಲಿ ಮುಗಿಯುತ್ತದೆ ಈ ಫುಲ್ ಬುಕ್ಕು? 10 ಅಧ್ಯಾಯಗಳು ಇದಾವ್ ಸರ್. ಈಗ 2ನೇ ಅಧ್ಯಾಯನ ಇದು? ಹಾ ಸರ್. ಓಕೆ ಓಕೆ, ಆಯ್ತು, ಪರವಾಗಿಲ್ಲ. ಇದು ಇವತ್ತು 6:25 ಆಯ್ತು ಅಂದ್ರೆ ಇನ್ನು ಓಕೆ, ಒಂದು 2-3 ಮಿನಿಟ್ಸ್ ಯಾರು ಪ್ರಶ್ನೆಗಳಿದ್ರೆ ಕೇಳಿ. ಈ ಸಬ್ಜೆಕ್ಟ್ ಇಂದ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ನೆಕ್ಸ್ಟ್ ಮುಂದಿನ ಸಬ್ಜೆಕ್ಟ್ ತಗೊಳ್ಳಿ. ಥ್ಯಾಂಕ್ ಯು ಜಗದೀಶ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಸನ್ಯಾಸಿ ಹೇಗೆ ವೃದ್ಧ ಸನ್ಯಾಸಿಯಿಂದ ಯುವ ಸನ್ಯಾಸಿ ಹೇಗೆ ಪ್ರೇರಿತರಾಗ್ತಿದ್ದಾರೆ, ಅವ್ರು ಹೇಗೆ ತಯಾರಾಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ರ ಬಗ್ಗೆ ಅವ್ರ ಅನುಭವ ಹೇಳ್ತಾರೆ ಅಥವಾ ಒಂದೆರಡು ಕ್ವಶನ್ಸ್ ಕೇಳ್ಬೋದು. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಯಾರಾದ್ರೂ ಒಂದೆರಡು ಜನಕ್ಕೆ ಅವಕಾಶ ಇರುತ್ತೆ. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಸರ್. ಅನನ್ಯ ಸನ್ಯಾಸಿ ಬಗ್ಗೆ ಹೇಳಿದ್ರು ಗುರುಜಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಹಿಂದೆ, ಅದು ನೆನಪಾಯ್ತು ನನಗೆ. ಯಾಕೆಂದ್ರೆ ಒಂದು ದೇಹ ಏನು ಸಮುದ್ರದಲ್ಲಿ ತೇಲಿ ಬರುತ್ತೆ, ಹೆಂಗ್ ದೇಹ. ವೃದ್ಧ ಒಬ್ರು ನದಿ ತಟದಲ್ಲಿರ್ತಾರ, ಅಂದ್ರೆ ಅದಕ್ಕೆ ಆತ್ಮಕ್ಕೆ ಬೇಕಾಗಿರ್ತೈತಿ ಹೊಸ ಜೀವ. ಆತ್ಮಕ್ಕೆ ಸಾವಿಲ್ಲ, ಅದಕ್ಕೆ ಆತ್ಮ ಅದು ದೇಹವನ್ನು ಎಳ್ಕೊಂಡು ಹೋಗಿ ಮತ್ತೆ ಫಾರೆಸ್ಟ್ ಅಲ್ಲಿ ಹೋಗಿ ಅದು ಹೆಂಗಾಗಿ ಬರ್ತೈತೆ ಅಂತ ಅನ್ನೋದು ಇದು ನನಗೆ ಅವಾಗ ನೆನಪಾಯ್ತು ಗುರುಜಿ. ಅಂದ್ರೆ ಅದು ಅವ್ರದ್ದು ಏಜ್ ಆಗಿದ್ರು ಕೂಡ ಸನ್ಯಾಸಿಯವ್ರದ್ದು ಅವ್ರ ಜ್ಞಾನ ತುಂಬಾ ಇತ್ತು. ಅದನ್ನ ಹಾಗೆ ನಾಶ ಮಾಡಬಾರ್ದು ಅಂತ ಅನ್ನೋ ಉದ್ದೇಶದಿಂದ ಅವ್ರು ಮತ್ತೆ ಯುವ ಸನ್ಯಾಸಿಯನ್ನ ಹುಡುಕಿ ಕರ್ಕೊಂಡ್ಬಂದು ಅದ್ರ ಜ್ಞಾನವನ್ನೆಲ್ಲ ಇದಕ್ಕೆ ಕೊಡಿಸ್ತಾ ಇದ್ರು ಅನ್ನೋದು ಗೊತ್ತಾಯ್ತು. ತುಂಬಾ ಅದ್ಭುತವಾಗಿತ್ತು ಸರ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಅದೇ ಹೊಸದೊಂದು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅಂತ. ಒಬ್ರು ವಯಸ್ಸಾದ ತಕ್ಷಣ ಇನ್ನೊಬ್ರು ಬೇಕಾಗಿರುತ್ತಲ್ಲ, ಒಂದು ಯುವ ಸನ್ಯಾಸಿಯನ್ನ ಹುಡುಕ್ತಾ ಇರ್ತಾರೆ. ಯಾರು ಆತರ ಇದಾರೆ ಅಂತ ಗೊತ್ತಾಗತ್ತೆ, ಅವ್ರನ್ನ ತಯಾರು ಮಾಡ್ತಾ ಇರ್ತಾರೆ ಅಂತ ಇವತ್ತು 2ನೇ ಭಾಗದಲ್ಲಿ ನಾನು ತಿಳ್ಕೊಂಡಿದ್ದು. ಥ್ಯಾಂಕ್ ಯು ನಂದಾ ಮೇಡಮ್, ಮತ್ತೆ ನೆನ್ಪು ಮಾಡಿದ್ದಕ್ಕೆ. ಮತ್ತೆ ಇನ್ನೊಬ್ರಿಗೆ ಅವಕಾಶ ಇದೆ, ಯಾರಾದ್ರೂ ಅನುಭವ ಹೇಳ್ಬೋದು, ಇಲ್ಲಾಂದ್ರೆ ನಿಮ್ಗೆ ಯಾರಾದ್ರೂ ಏನಾದ್ರೂ ಕ್ವಶನ್ಸ್ ಇದ್ರೆ ಇದ್ರ ಬಗ್ಗೆ ಮಾತಾಡ್ಬೋದು. ಹೇಮಾ ಮೇಡಮ್ ಮಾತಾಡ್ತೀರಾ? ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್, ಅನ್ಮಿಟ್ ಪಡ್ಕೊಳ್ಳಿ. ನಮಸ್ತೆ ಗುರುಜಿ, ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿ ಸಮಾಧಾನವಾಗಿ ನಿಧಾನವಾಗಿ ಅರ್ಥ ಆಗೋ ತರ ಹೇಳಿದ್ರಿ. ತುಂಬಾ ಸಂತೋಷದ ವಿಷಯ. ಇದು ಕಥೆನೇ ಗೊತ್ತಿರ್ಲಿಲ್ಲ. ಇವಾಗ ಇದನ್ನ ಈ ಚರಿತ್ರೆನ ಫುಲ್ಲು ಕೇಳ್ಬೇಕು ಅನ್ನೋ ಉತ್ಸಾಹ ನನ್ನದಾಗಿದೆ. ಇದನ್ನ ಹೀಗೇನೆ ಕೇಳ್ತಾ ಇರ್ಬೇಕು. ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಗದೀಶ್ ಸರ್. ನೆಕ್ಸ್ಟ್ ಮತ್ತೆ ನಿಮ್ದು ಮುಂದಿನ ಸಂಚಿಕೆ ಅಂದ್ರೆ 3ನೇ ಭಾಗಕ್ಕ ಕಾಯ್ತಾ ಇರ್ತೀವಿ. ನೆಕ್ಸ್ಟ್ ಮಂತ್ ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇಲ್ಲಿಯ ತನಕ ನಮಗೆ ಅದ್ಭುತವಾದ ಜ್ಞಾನವನ್ನು ಹಂಚಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.